ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಿವತ್ತು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನಂದರೆ ಎಗ್ ಪಫ್. ಎಣ್ಣೆಲಿ ಯಾವ ಥರ ಕರೆದು ಎಗ್ ಪಫ್ನ ಮಾಡೋದಂತ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ. ನಾನಿಲ್ಲಿ 1.5 ಕಪ್ ಆಗಷ್ಟು ಮೈದಾನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಮೆಜರಿಂಗ್ ಕಪ್ಸ್ ಇದ್ದರೆ ಅದರಲ್ಲೇ 2 ಕಪ್ ತೊಗೋಬೋದು. ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡೆ, ಆಮೇಲೆ 7 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಬೇಕು. ಅದನ್ನ ಚೆನ್ನಾಗಿ ಕಲಸಿ ಎಷ್ಟು ನೀರು ಬೇಕಾಗುತ್ತೋ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ಸಾಫ್ಟಾಗಿರಬೇಕು. ಈ ಥರ ಸಾಫ್ಟಾಗಿ ಬಂದಮೇಲೆ ಮುಚ್ಚಿ ಒಂದು 20 ಮಿನಿಟ್ಸ್ ಮುಚ್ಚಿ ಇಡಬೇಕಾಗುತ್ತೆ. ಒಂದು ಸಣ್ಣ ಕಪ್ಪಲ್ಲಿ 2 ಸ್ಪೂನ್ ಮೈದಾ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ. ಈ ನಾನು ತೋರಿಸ್ತಿದ್ದೀನಲ್ಲ, ಈ ಕನ್ಸಿಸ್ಟೆನ್ಸ್ ಬರೋ ಥರ ಪೇಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಚಪಾತಿ ಥರ ನಾದ್ಕೊಂಡಿರ್ತೀವಲ್ಲ, ಲೇಯರ್ಸ್ ಮಾಡಿ ಇದನ್ನು ನಡುವೆ ಹಚ್ಚಬೇಕಾಗುತ್ತೆ. ಅದಕ್ಕಾಗಿ ಈ ಪೇಸ್ಟು. ಒಂದು ಬಾಣಲೆಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಬೇಯೋ ಥರ ಬಾಡಿಸ್ಕೋಬೇಕಾಗುತ್ತೆ. ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ನಾನು ಕರಿಬೇವು ಸೊಪ್ಪನ್ನ ಈರುಳ್ಳಿ ಹಾಕಿದ್ಮೇಲೆ ಹಾಕ್ತೀನಿ, ಯಾಕಂದರೆ ಮುಂಚೆ ಹಾಕಿದರೆ ಸಿಡಿಯುತ್ತಾ ಅಂತ. ಅದಾದಮೇಲೆ ಹಾಕ್ಕೊಂಡು ಬಾಡಿಸ್ಕೊತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ 2 ಟೊಮೊಟೊನ ಉದ್ದುದಾಗಿ ಹೆಚ್ಕೊಂಡು ಹಾಕ್ಕೊಬೇಕು. ಇದು ಆಪ್ಷನಲ್ಲು, ನೀವು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ನಂತರ 2 ಸ್ಪೂನ್ ಆಗೋಷ್ಟು ಖಾರ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕಿದ್ಮೇಲೆ ಗರಂ ಮಸಾಲ, ಅದು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. 3 ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಈ ಗ್ರೇವಿನ ಸೈಡಲ್ಲಿ ಎತ್ತಿಟ್ಕೊಂಬಿಡಿ. ನಂತರ ನಾವು ಎಗ್ ಪಫ್ಗೆ ಲೇಯರ್ಸ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟನ್ನು ನಾನು ಈ ಥರ ಚಪಾತಿ ರೌಂಡ್ ಮಾಡ್ತಾರಲ್ಲ ಆ ಥರ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ತೆಳುವಾಗಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಈ ಥರ ಫುಲ್ಲು ತೆಳ್ಳಗೆ ಲಟ್ಟಿಸ್ಕೊಂಡು ಲೇಯರ್ಸ್ ಮಾಡ್ಕೋಬೇಕಾಗುತ್ತೆ. ಈ ದಪ್ಪ ಇರಬೇಕಾಗುತ್ತೆ. ಇದನ್ನು ಒಂದು ಲೇಯರ್ ಮೇಲೆ ನಾನು ಆವಾಗಲೇ ತೋರಿಸಿದ ಪೇಸ್ಟನ್ನು ಇದನ್ನು ಹಾಕಿ ಇನ್ನೊಂದು ಲೇಯರ್ನ ಅದ್ರ ಮೇಲೆ ಹಾಕಿ ಒಂದು 6 ಲೇಯರ್ ಆಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ. 6 ಲೇಯರ್ ಕೂಡ ಈ ಥರನೇ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಲೇಯರ್ಸ್ ಮಾಡಿಕೊಂಡು ಈ ಥರ ದಪ್ಪ ಚಪಾತಿ ಮಾಡ್ಕೊಂಡು ಆಯಿತು. ಈ ಥರ ಎಡ್ಜಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಎಗ್ ಪಫ್ ಶೇಪ್ ಬರಬೇಕಲ್ಲ, ಸ್ಕ್ವೇರ್ ಥರ. ಹಾಗಾಗಿ ಈ ಸೈಡ್ಸ್ನೆಲ್ಲ ತೆಕ್ಕೊಂಡು ಕಟ್ ಮಾಡಿಕೊಂಡು ನಾನಿಲ್ಲಿ 6 ಎಗ್ ಪಫ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕಟ್ ಮಾಡ್ಕೊಂಡಿರೋ ಎಗ್ ಪಫ್ ಬೇಸ್ನ ಈ ಥರ ಲಟ್ಸ್ಕೊತಾ ಇದ್ದೀನಿ, ಯಾಕಂದರೆ ಫುಲ್ ದಪ್ಪ ಆಗುತ್ತೆ. ಅದರ ನಡುವೆ ಪಲ್ಯ ಇಟ್ಕೊಂಡು ಸ್ಟಫ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಾನು ಇಲ್ಲಿ 6 ಎಗ್ ಪಫ್ನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ತೋರಿಸ್ತಿರೋ ಥರ ಈ ಥರ ಸ್ಟಫ್ ಮಾಡ್ಕೋಬೇಕಾಗತ್ತೆ. ನಾವು ಎಣ್ಣೆಲಿ ಫ್ರೈ ಮಾಡ್ತಿರೋದ್ರಿಂದ ನಾವು ಈ ಸ್ಟಫಿಂಗ್ನ ಫುಲ್ಲು ಒಂದು ಲೇಯರ್ ಫುಲ್ ಪಲ್ಯ ಕ್ಲೋಸ್ ಆಗಂಗೆ ಈ ಥರ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಒಂದು ಲೇಯರ್ ಫುಲ್ಲು ಪಲ್ಯ ಎಲ್ಲ ಮುಚ್ಕೋಬೇಕು. ಆ ಎಗ್ಗು ಕೂಡ ಮುಚ್ಚಬೇಕಾಗುತ್ತೆ, ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಟ್ಕೊಂಡು ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಒಂದು ಲೇಯರ್ ಫುಲ್ಲು ಕ್ಲೋಸ್ ಮಾಡ್ಕೋಬೇಕು. ನಂತರ
ಕಾದಿರೋ ಎಣ್ಣೆಗೆ ಒಂದೊಂದಾಗೆ ಫ್ರೈ ಲೋ ಫ್ಲೇಮಲ್ಲಿ ಫ್ರೈ ಎಗ್ ಪಫ್ ರೆಡಿ ಆಗುತ್ತೆ. ಈ ಥರ ಕರ್ಕೋಬೇಕಾಗುತ್ತೆ ನೋಡಿ. ಲೋ ಫ್ಲೇಮೇ ಇಡಬೇಕು, ಹೈ ಫ್ಲೇಮ್ ಇಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇವತ್ತಿನ ಬ್ಲಾಗ್ ನಂದು ಎಗ್ ಫ್ರೈ ವಿಡಿಯೋ ಆಗಿತ್ತು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನ್ನ ವಿಡಿಯೋಸ್ ನೋಡ್ತಾ. ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್. ಬಾಯ್.